ರೂಟ್ ಲೆವೆಲಿಂದನೂ ಕೂಡ ಕಾರ್ಯಕರ್ತರಾಗಿರ್ಬೋದು, ಇಲ್ಲಿರುವಂಥ ಬೇಜಾರಿರುವಂಥ BJP ಕಾರ್ಯಕರ್ತರಾಗಿರ್ಬೋದು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಾಗಿರ್ಬೋದು, ಅವರು ಅಷ್ಟರೂ ಕೂಡ ನಮ್ಮೊಟ್ಟಿಗೆ ಭೇಟಿಗಳಾಗ್ತಾ ಇವೆ. ನಾವು ಓಡಾಡ್ತಾ ಇದ್ದೀವಿ, ಎಲ್ಲ ಕಡೆ ಸಂಪರ್ಕ ಮಾಡ್ತಾ ಇದ್ದೇವೆ. ಈಗಿನ MP ಅವ್ರ ಮೇಲೆ ವಿರುದ್ಧವಾಗಿರುವಂತಹ ಸುಮಾರು ವಿಚಾರಗಳು ನಮ್ಮ ಕಡೆ ಬರ್ತಾ ಇದೆ. ಅಂದರೆ ಕ್ಷೇತ್ರ ಜನ ಅವ್ರನ್ನ ಯಾವುದೇ ರೀತಿಯಲ್ಲೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ತುಂಬ ಕಡಿಮೆ ಜನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಬಂದರೂ ಕೂಡ ಆಫೀಸಲ್ಲೂ ತುಂಬ ಹೊತ್ತು ಕೂರಲ್ಲ. ಮತ್ತು ಇಲ್ಲಿನ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರಿಗಿರುವಂಥ ಇಂಟ್ರೆಸ್ಟು ನಮಗೆ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರನೇ ಅವ್ರು ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ರಿಗೂ ಕಾಣಿಸ್ತಾ ಇದೆ. ಇಲ್ಲಿಗೆ ಬರಬೇಕಾಗಿರೋ ಫಂಡ್ಸ್ನ ಅವರು ನೆಟ್ಟಿಗೆ ಯುಟಿಲೈಸ್ ಮಾಡ್ತಾ ಇಲ್ಲ. ತುಂಬಾ ಕಂಪ್ಲೇಂಟ್ಸ್ ಇದೆ ಅವ್ರ ಮೇಲೆ. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರವಾಗಿ ಈ ಸರ್ತಿ ಈ ಚುನಾವಣೆಗೆ KS ಈಶ್ವರಪ್ಪನವ್ರು ನಿಲ್ತಾ ಇದ್ದಾರೆ. ಅವರು ನಿಲ್ಲೋದು ಶತಸಿದ್ಧ. ಅವ್ರು ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಹಿಂಪಡಿತಾರೆ ಅನ್ನೋವಂಥ ವದಂತಿ ಆಗಲಿ, ಅಥವಾ JP ನಡ್ಡಾ ಅವ್ರು ಫೋನ್ ಮಾಡ್ತಾರೆ ಅನ್ನೋದಾಗಲಿ, ಅಥವಾ ನರೇಂದ್ರ ಮೋದಿಜಿಯವ್ರು ಫೋನ್ ಮಾಡ್ತಾರೆ ಅಂತಾಗಲಿ, ಯಾರೇ ಫೋನ್ ಮಾಡಿದ್ರು ಕೂಡ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಕೆಪಾಸಿಟಿ ಈಶ್ವರಪ್ಪನವ್ರಿಗಿದೆ ಅನ್ನೋದು ನಮಗೆ ನಂಬಿಕೆ ಇದೆ. ನಾವು ಮೋದಿ ವಿರೋಧಿ ಅಲ್ಲ. ನಾವು ಮೋದಿಯವರಿಗೋಸ್ಕರನೇ ಈ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇರೋದು. ಆ ಒಂದು ಕುಟುಂಬದ ಕೈಯಲ್ಲಿ ನಮ್ಮ ಪಾರ್ಟಿ ಹೋಗಬಾರ್ದು ಅಂತ ಒಂದು ರೀಸನ್ಗೋಸ್ಕರನೇ ನಾವು ಈ ಎಲೆಕ್ಷನ್ ನಾವು ಫೈಟ್ ಮಾಡ್ತಾ ಇರೋದು. ಬೈಂದೂರು ಕ್ಷೇತ್ರದಲ್ಲಿ ಲಿಂಗಾಯತ್ ಕಮ್ಯುನಿಟಿ ಎಷ್ಟಿದೆ ನಮಗೆ ಗೊತ್ತಿದೆ, ಕುರುಬ ಕಮ್ಯುನಿಟಿ ಎಷ್ಟಿದೆ ನಮಗೆ ಗೊತ್ತಿದೆ. ಹಾಗಂತೇಳಿ ಇವಾಗ ಇಷ್ಟು ವರ್ಷ 6 ಎಲೆಕ್ಷನ್ ನಾವು ಶಿವಮೊಗ್ಗದಲ್ಲಿ ಗೆದ್ಕೊಂಬಂದಿದ್ದೀವಲ್ಲ, ಅಲ್ಲಿ ಕುರುಬ ಕಮ್ಯುನಿಟಿ ವೋಟ್ ಎಷ್ಟಿದೆ? ಅಲ್ಲೂ ತುಂಬ ಕಡಿಮೆನೇ ಇರೋದು. ಆದರೆ ನಮಗೆ ಸಂಘಟನೆ ಮೇಲೆ ನಂಬಿಕೆ ಇದೆ. ಇಲ್ಲಿರುವಂಥ ಸಂಘಟನೆಯ ಮೇಲೆ, ಇಲ್ಲಿರುವಂಥ BJP ಕಾರ್ಯಕರ್ತರ ಮೇಲೆ ನಮಗೆ 100% ನಂಬಿಕೆ ಇದೆ. BJP ಕಾರ್ಯಕರ್ತರಲ್ಲಿ ಸುಮಾರು ಜನ ಅಸಮಾಧಾನ ಇದ್ದವರು, ಸುಮಾರು ಜನ ಹಿಂದೂವಾದಿಗಳು ತುಂಬ ಜನ ಇದ್ದಾರೆ. ಹಿಂದೂವಾದಿಗಳು ಅಷ್ಟರೂ ಕೂಡ ನಮ್ಮ ಜೊತೆ ಸಂಖ್ಯೆ ಸೇರ್ತಾ ಇದ್ದಾರೆ. ನಾವು ಗ್ರಾಮ ಪಂಚಾಯಿತಿ ಲೆವೆಲಿಂದನೂ ಕೂಡ ರೂಟ್ ವರ್ಕ್ ಮಾಡಿಕೊಂಡು, ಗ್ರೌಂಡ್ ವರ್ಕ್ ಮಾಡಿಕೊಂಡು ನಾವು ಹುಡುಗರನ್ನ ರೆಡಿ ಮಾಡ್ತಾ ಇದ್ದೀವಿ. ಈ ಎಲೆಕ್ಷನ್ ನಾವು ನಿಲ್ತೀವಿ, 100ಕ್ಕೆ 100 ಈ ಎಲೆಕ್ಷನ್ ಗೆಲ್ತೀವಿ. 31ನೇ ತಾರೀಕು ನಾವು ಇಲ್ಲಿ ಒಂದು ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಸಾಹೇಬ್ರು ಕೂಡ ಬರ್ತಾರೆ. ಇಲ್ಲಿ ಒಂದು ಆಫೀಸ್ ಓಪನ್ ಮಾಡಿಕೊಂಡು ನಾವಿಲ್ಲೇ ನಿಲ್ತೀವಿ. ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳೋದೇನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಹಿಂಜರಿಯೋದು ಬೇಕಾಗಿಲ್ಲ. ಈಗ ಇಲ್ಲಿ ನಮಗೆ ಸುಮಾರು ವಿಚಾರಗಳು ಬಂದವು. ಏನಂತ, ಈಗ ಅವ್ರು ನಮ್ಮ ಜೊತೆ ಬಂದರು ಅಂತಂದರೆ ಅವ್ರ ಕಡೆಯವ್ರು ಇನ್ನೊಬ್ರು ಅವ್ರನ್ನ ಫಾಲೋ ಅಪ್ ಮಾಡೋದು. ಈಗ ಅವ್ರು ನಮ್ಮ ಜೊತೆ ಓಡಾಡ್ತಿದ್ದಾರೆ ಅಂದರೆ ಅವರಿಗೆ ಬೇರೆ ಥರ ಹಿಂಸೆಗಳು ಕೊಡೋದು, ಅವ್ರ ವ್ಯವಹಾರಕ್ಕೆ ತೊಂದರೆ ಮಾಡೋದು, ಎಲ್ಲ ಥರ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ಗಳು ಮಾಡಿಸೋದು ಎಲ್ಲ ನಡೀತಾ ಇದೆ. ಆದರೆ ಅದಕ್ಕೆ ನಾವು ಕೊಡೋ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಾವು ಕಾರ್ಯಕರ್ತರ ಜೊತೆ ನಿಲ್ತೀವಿ. ನಾವು 4-5 ಜನಕ್ಕೆ ಸೀಮಿತ ಆಗಲ್ಲ. ಎಲೆಕ್ಷನ್ ಮುಗಿಸಿ ಅವರು ವಿಜಯ ಪಥಕ್ಕೆ ಹಾರಿಸಿ ವಾಪಸ್ ಅವ್ರನ್ನ ಕರ್ಕೊಂಬಂದು ಬೈಂದೂರಲ್ಲಿ ನಿಲ್ಲಿಸೋಂಥ ಕೆಲಸ ನಾವು ಮಾಡ್ತೀವಿ.